ದೇಶದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಾರಿ ತೈಲ ಬೆಲೆ ಏರಿಕೆ ಆಗಿದೆ. ಕೇವಲ 10 ದಿನಗಳಲ್ಲಿ 4ನೇ ಬಾರಿ ಜನತೆಗೆ ಬಿಗ್ ಶಾಕ್ ಆಗಿದೆ. ಮೇ 15ರಿಂದ ಮೇ 25ರ ಮಧ್ಯೆ 8 ರೂಪಾಯಿಗೂ ಬೆಲೆ ಹೆಚ್ಚಳ ಆಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಏನಿದೆ ಅವಾಗಿನಿಂದಲೂ ಕೂಡ ತೈಲ ಬೆಲೆ ಏರಿಕೆ ಆಗ್ತಾನೆ ಬರ್ತಾ ಇದೆ. ಬಟ್ ರೀಸೆಂಟ್ ಆಗಿ ಜಾಸ್ತಿ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 4 ಬಾರಿ ತೈಲ ಬೆಲೆ ಏರಿಕೆ ಆಗಿರೋದು. ಕೇವಲ 10 ದಿನಗಳಲ್ಲಿ 4ನೇ ಬಾರಿ ಜನತೆಗೆ ಬಿಗ್ ಶಾಕ್ ಎದುರಾಗಿದೆ. ಮೇ 15ರಿಂದ ಮೇ 25ರ ಮಧ್ಯೆ 8 ರೂಪಾಯಿಗೂ ಬೆಲೆ ಹೆಚ್ಚಳ ಆಗಿದೆ. 10 ದಿನಗಳಲ್ಲಿ ಪೆಟ್ರೋಲ್ 8 ರೂಪಾಯಿಗೂ ಹೆಚ್ಚು ದರ ಏರಿಕೆ ಆದ್ರೆ ಅದೇ ರೀತಿ ಡೀಸೆಲ್ ಕೂಡ 9 ರೂಪಾಯಿ 52 ಪೈಸೆನಷ್ಟು ಹೆಚ್ಚಳ ಆಗಿದೆ. 4ನೇ ಬಾರಿಗೆ ದರ ಏರಿಕೆ ವರೆಗೆ ವಾಹನ ಸವಾರರು ಶಾಕ್ ಆಗಿದ್ದಾರೆ. ಇಂದು ಪೆಟ್ರೋಲ್ ದರ 2 ರೂಪಾಯಿ 61 ಪೈಸೆ ಮತ್ತು ಡೀಸೆಲ್ ದರ 2 ರೂಪಾಯಿ 71 ಪೈಸೆ ಹೆಚ್ಚಳ ಆಗಿದೆ. ಇದರಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಬರೀ ಮೊದಲನೇ ಬಾರಿಗೆ ಒಂದು ಬೆಲೆ ಏರಿಕೆ ಆದಾಗ ಕಂಗಾಲಾಗಿದ್ರು ಜನ, ವಾಹನ ಸವಾರರು. ಇದೀಗ ಪದೇ ಪದೇ ಎರಡಲ್ಲ ಮೂರಲ್ಲ 4ನೇ ಬಾರಿಗೆ, ಅದು ಕೂಡ ಮೇ 15ರಿಂದ ಮೇ 25ರ ಮಧ್ಯೆ ಬರೀ 10 ದಿನದಲ್ಲಿ 8 ರೂಪಾಯಿಗೂ ಬೆಲೆ ಹೆಚ್ಚಳ ಆಗಿರೋದು. ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಯನ್ನ ಕಾರ್ತಿದ್ದಾರೆ. ಪ್ರಧಾನಿ ಮೋದಿ ಈ ಹಿಂದೆ ಮಾತನಾಡಿದ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಗುಜರಾತ್ ಸಿಎಂ ಆಗಿದ್ದ ವೇಳೆ ತೈಲ ಬೆಲೆ ಏರಿಕೆ ಮೋದಿ ಟೀಕೆಯನ್ನ ಮಾಡಿರ್ತಾರೆ. ಮೋದಿ ಹೇಳಿಕೆಗಳನ್ನ ಬಿಡುಗಡೆಯನ್ನ ಮಾಡಿ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಿಡಿ ಕಾರ್ತಿದ್ದಾರೆ. ಈ ಕಾಂಗ್ರೆಸ್ ನಾಯಕರು ಈ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ದೇಶದಲ್ಲಿ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಒಂದ್ ರೀತಿ ಜನಸಾಮಾನ್ಯರ ಜೇಬಿಗೂ ಕೂಡ ಕತ್ತರಿಯನ್ನ ಹಾಕಿದೆ. ಬಟ್ ಇನ್ನೊಂದ್ ಕಡೆ ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣವಾಗ್ತಾ ಇದೆ. ಒಂದ್ ಕಡೆ ಬಿಜೆಪಿ ಶಾಸಕರೇನಿದ್ದಾರೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಈ ಒಂದು ಬೆಲೆ ಏರಿಕೆ ವಿರುದ್ಧ ಕಿಡಿಯನ್ನ ಕಾರ್ತಿದ್ದಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವುಗಳನ್ನ ಏರಿಕೆ ಮಾಡೋದ್ರ ಬಗ್ಗೆ ನಿಮಗೆ ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಕರ್ನಾಟಕ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ, ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆನೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡೋದು. ಕೇಂದ್ರ ಸರ್ಕಾರ ನಮ್ಮ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾನಂತ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ವರೆಗೂ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. almost 1 lakh crore every day. 1,000 crores. 1,000 crore every day. 1,000 crores every day ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ 700 ರೂಪಾಯಿ 1 ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ ಪಾಕೆಟ್ ಅಂದು 100 ನಾಟ್ ಅಂದು ಎಲ್ಲ ಹೇಳಿದ್ರು. ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ಈಚೆಗೆ ತಮ್ಮ ಗಮನವನ್ನ ಸೆಳೆದ್ರು. ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾನಂತ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. The price of petrol and diesel today, as we got up in the morning, were increased by 2 rupees 71 paisa a litre. The second news was the price of crude oil has gone down, has dropped drastically
it has fallen below $100 a barrel to $98.6 a barrel. These are the two lines that attracted the attention of my Chief Minister, Deputy Chief Minister, as also every single brothers and sisters of Karnataka, every single Kannadiga and every single countryman. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ, ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ, ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನ ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉತ್ತರ ಇನ್ನು ಬೆಲೆ ಏರಿಕೆ ಬಗ್ಗೆ ರಾಜಧಾನಿ ಬೆಂಗಳೂರಿಗರು ಏನಂತಾರೆ? ರಾಜಭವನ ರಸ್ತೆಯ ಪೆಟ್ರೋಲ್ ಬಂಕ್ನಿಂದ ನಮ್ಮ ಪ್ರತಿನಿಧಿ ಸುಚಿತ್ರ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸತತ 4ನೇ ಬಾರಿಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದೆ. ಇವತ್ತು 2 ರೂಪಾಯಿ ಪೆಟ್ರೋಲ್ ಬೆಲೆಯಲ್ಲಿ 2 ರೂಪಾಯಿ 61 ಪೈಸಾ ಜಾಸ್ತಿ ಆಗಿದ್ರೆ, ಇನ್ನು ಡೀಸೆಲ್ ನಲ್ಲಿ 2 ರೂಪಾಯಿ 71 ಪೈಸೆಯನ್ನ ಹೆಚ್ಚಳ ಮಾಡಿ ಇದೀಗ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಅದೇ ರೀತಿಯಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿರುವಂತದ್ದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಏನು ರಾಜಭವನ್ ರಸ್ತೆಯಲ್ಲಿರುವಂತಹ HP ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇಲ್ಲಿನೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ಒಂದು ರೀತಿಯಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂತದ್ದು. ಪೆಟ್ರೋಲ್ 110 ರೂಪಾಯಿ ಗಡಿ ದಾಟಿದ್ರೆ, ಈ ಕಡೆ ಡೀಸೆಲ್ ಕೂಡ 98.0 ಇರುವಂತದ್ದು. ಸದ್ಯ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೀವನವನ್ನ ಮಾಡುವಂತಹ ಹೇಗೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಸದ್ಯ ಇಲ್ಲಿ ಒಂದಷ್ಟು ವಾಹನ ಸವಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಾ ಸರ್? ಏನ್ ಮೇಡಮ್, ತುಂಬಾ ಕಷ್ಟ ಆಗಿದೆ. ನೋಡ್ಬೇಕು ಮೇಡಮ್ ಹೇಗೆ. ಅಂದ್ರೆ ವೈಟ್ ಬೋರ್ಡ್ ಗಿಂತ ಯೆಲ್ಲೋ ಬೋರ್ಡ್ ಅವರು ಕೂಡ ತುಂಬಾ ತೊಂದರೆ. ಹೌದು, ಖಂಡಿತ. ಹೇಗೆ ಜೀವನ? ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್, ಬಟ್ ಎಲ್ರಿಗೂ ಪಿಂಚ್ ಆಗುತ್ತೆ ಮೇಡಮ್. ಜಾಸ್ತಿ ದುಡ್ಡು ಜಾಸ್ತಿ ಆಗಿ ಪಿಂಚ್ ಆಗುತ್ತೆ. ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ರಾಜ್ಯ ಸರ್ಕಾರದವರು ಅಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಅದರ್ ಕಂಟ್ರೀಸ್ಗಿಂತ ವಿ ಆರ್ ಬೆಟರ್. ಈಗ ಬೇರೆ ಕಂಟ್ರೀಸ್ ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ, ಬಟ್ ಕಂಪೇರ್ ಮಾಡಿದ್ರೆ ಐ ಥಿಂಕ್ ವಿ ಆರ್ ಗೋಯಿಂಗ್ ಸ್ಮೂತ್ಲಿ. 12 ದಿನದಲ್ಲಿ 4 ಬಾರಿ ಬೆಲೆ ಹೆಚ್ಚಳ ಆಗಿದೆ. ಹೌದು ಮೇಡಮ್. ಅದೇ ಕಂಪೇರ್ ಟು ಅದರ್ ಕಂಟ್ರೀಸ್ ನಮ್ದು ಪರವಾಗಿಲ್ಲ ಅನ್ಸುತ್ತೆ ಮೇಡಮ್. ವಿ ಆರ್ ಇನ್ ದ ಸೇಫರ್ ಸೈಡ್, ನಾವು ಸೇಫ್ ಸೈಡ್. ಬಟ್ ದೆನ್ ಟು ಕಷ್ಟ ಬಂದಾಗ ವಿಲ್ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದ ಗವರ್ಮೆಂಟ್ ಮೇಡಮ್. ವಿ ಕಾಂಟ್ ಬ್ಲೇಮ್ ದಮ್ ಆಲ್ಸೋ. ಅವ್ರಿಗೂ ಸಾಕಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ, ಅಲ್ಲ ವರ್ಕ್ಗಳು ಇರುತ್ತೆ. ಅದನ್ನ ನಾವು ವಿಲ್ ಹ್ಯಾವ್ ಟು ಜಸ್ಟ್ ಲೈಕ್ ಫ್ಯಾಮಿಲಿ ಅಲ್ಲ ಮೇಡಮ್, ಜಸ್ಟ್ ನಾವು ಫ್ಯಾಮಿಲಿ ತರ ಅದು ವಿಲ್ ಅಡ್ಜಸ್ಟ್ ದೆಮ್. ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಈ ಟೈಮಲ್ಲಿ ವಿ ಶುಡ್ ಸಪೋರ್ಟ್ ದ ಗವರ್ಮೆಂಟ್. ಹಿಂಗೆ ಯಾವಾಗ ಸಪೋರ್ಟ್ ಮಾಡ್ತೇವೆ ಗವರ್ಮೆಂಟ್ಗೆ ಅಲ್ವಾ ಮೇಡಮ್? ಇದು ನಮ್ಮ ಮಾತ್ರ ಅಲ್ಲ, ಎಲ್ಲ ವರ್ಲ್ಡ್ ಎಲ್ಲರಿಗೂ ಆಗಿದೆ ಆ ತರ ತೊಂದರೆ. ಇಲ್ಲ ಟು ಕೈ ಜೋಡಿಸ್ಬೇಕು ಅಷ್ಟೇ ಮೇಡಮ್. ಸರ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಇದು ಡೀಸೆಲ್ 98 ರೂಪಾಯಿ ಇರುವಂತದ್ದು. ಅಂದ್ರೆ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂತದ್ದು. ಏನು ತುರ್ತು ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡುವಂತದ್ದು ನಿಜಕ್ಕೂ ಕೂಡ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇನ್ನೂ ಕೆಲವೊಂದಷ್ಟು ಜನ ಈ ಒಂದು ಬೆಲೆ ಏರಿಕೆ ನಮ್ಗೆ ನಿಜವಾಗ್ಲೂ ಕೂಡ ಹೊಡೆತವನ್ನ ಉಂಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ತಿಂಗಳಿಗೆ 20-25 ಸಾವಿರ ಸಂಬಳವನ್ನ ತೆಗೆದುಕೊಳ್ತೀವಿ. ಅದರಲ್ಲಿ ಪೆಟ್ರೋಲ್ ಡೀಸೆಲ್ ಅಂತಾನೆ ನಾವು ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿ ಎತ್ತಿಟ್ರೆ ಯಾವ ರೀತಿಯಾಗಿ ಜೀವನವನ್ನ ಮಾಡಬೇಕು? ಇತ್ತ ಶಾಲೆಗಳಿಗೂ ಕೂಡ ಮಕ್ಕಳಿಗೆ ಫೀಸ್ ಅನ್ನ ಕೂಡ ಕಟ್ಟಬೇಕು. ಅಂತ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಇತ್ತ ಏನು ಕಂಪನಿಯವರು ಕೂಡ ಸ್ಯಾಲರಿಯನ್ನ ಕೂಡ ಜಾಸ್ತಿ ಮಾಡೋದಿಲ್ಲ. ಬೆಲೆ ಏರಿಕೆ ಮಾತ್ರ ದಿನೇ ದಿನೇ ಆಗ್ತಾನೆ ಇದೆ ಅಂತ ಹೇಳಿ ಒಂದಷ್ಟು ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಇದು ಪವರ್ ಪೆಟ್ರೋಲ್.
121 ರೂಪೀಸ್ ಇರುವಂತದ್ದು, ಇತ್ತ ನಾರ್ಮಲ್ ಪೆಟ್ರೋಲ್ 110 ರೂಪೀಸ್ ಇರುವಂತದ್ದು. ಅಂದ್ರೆ ನಿನ್ನೆಗಿಂತ ಇವತ್ತಿಗೆ 2 ರೂಪಾಯಿ 71 ಪೈಸೆ ಹೆಚ್ಚಳ ಆಗಿರುವಂತದ್ದು. ಸದ್ಯ ಈ ರೀತಿಯಾಗಿ ಜನಸಾಮಾನ್ಯರು ದಿನೇ ದಿನೇ ಬೆಲೆ ಹೆಚ್ಚಳದ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ 12 ದಿನಗಳಲ್ಲಿ 4 ಬಾರಿ ಈ ಒಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಿದೆ. ಸದ್ಯ ಮತ್ತಷ್ಟು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅಂತಾನೂ ಕೂಡ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು. ಇನ್ನು ತೈಲ ಬೆಲೆ ಏರಿಕೆ ಮಾತ್ರವಲ್ಲದೆ ಗ್ಯಾಸ್ ಕೂಡ ದುಬಾರಿ ಆಗಿದೆ. ಬದುಕು ಕಟ್ಟಿಕೊಳ್ಳೋದಕ್ಕೆ ಆಟೋ ಚಾಲಕರು ಕೂಡ ಹೈರಾಣಾಗ್ಬಿಟ್ಟಿದ್ದಾರೆ. ಬೆಲೆ ಏರಿಕೆ ಹಾವಳಿಗೆ ಕಂಗಾಲಾಗಿದ್ದಾರೆ ಸಾರಥಿಗಳು. ಇನ್ನು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ವರದಿಯನ್ನ ಮಾಡಿದ್ದಾರೆ. ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಅನೇಕ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಸಿಎನ್ಜಿ ಕೂಡ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಶನಿವಾರ ಮಧ್ಯರಾತ್ರಿ 12 ಗಂಟೆಯಿಂದ ಸಿಎನ್ಜಿ ಬೆಲೆಯಲ್ಲಿ ಮತ್ತೆ 3 ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಈ ಕುರಿತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಕೂಡ ಮಾತಾಡ್ಸೋಣ. ನಾವಿವತ್ತು ಶೇಷಾದ್ರಿಪುರದಲ್ಲಿರ್ತಕ್ಕಂಥ ಗೇಲ್ ಗ್ಯಾಸ್ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲಿರ್ತಕ್ಕಂಥ ಕಸ್ಟಮರ್ನ ಕೂಡ ಕೇಳಿ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ. ಗೇಲ್ ಗ್ಯಾಸ್ ಇಂದ ಹೆಚ್ಚಾಗ್ತಾ ಇರೋ ತೊಂದರೆ, ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದನ್ನ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡೋಣ. ಯಾಕಂತಂದ್ರೆ ಕೇವಲ ಗ್ಯಾಸ್ ಹೆಚ್ಚಾದಾಗ ಅದು ಕೇವಲ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಗಳಿಗೆ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಅದ್ರ ಸಂಬಂಧಿತ ಉದ್ಯಮಗಳಿಗೂ ಹಾಗೂ ಬಾಡಿಗೆ ಅಥವಾ ಇನ್ನಿತರ ಪ್ರಯಾಣ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಸರ್, ಈಗ ಮತ್ತೆ ಕೂಡ ಅಂದ್ರೆ 2 ರೂಪಾಯಿ 3 ರೂಪಾಯಿ ಹೆಚ್ಚಾಗಿರ್ತಕ್ಕಂಥದ್ದು ಸಿಎನ್ಜಿಯಲ್ಲಿ. ಇದರಿಂದ ತಮಗೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅಂತ? ಸರ್, ನಮ್ಮನ್ನ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ಆಟೋ ಡ್ರೈವರ್ಗಳನ್ನ ಬದುಕಕ್ಕೆ ಬಿಡಕ್ಕೆ ಹೇಳಿ ಸರ್. ಇವ್ರ ರಾಜಕೀಯದವ್ರು ಯಾರೇ ಆಗಿರ್ಲಿ, ಯಾವ ಬಾಂಧವರೇ ಆಗಿರ್ಲಿ, ರಾಜಕೀಯದವರು ನಮ್ಮನ್ನ ಬದುಕಕ್ಕೆ ಬಿಡ್ತಾ ಇಲ್ಲ. ಒಂದು ತಿಂಗಳಲ್ಲಿ 3 ಸಲ ಗ್ಯಾಸ್ ಹೆಚ್ಚಳಿಕೆ ಮಾಡ್ತಿದ್ರು ಸರ್. 1 ಸಲ ಇಲ್ಲ, 2 ಸಲ ಇಲ್ಲ. ನಮ್ಮ ಆಟೋ ಡ್ರೈವರ್ಗಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇವ್ರು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಆದ್ರೂ ನಾವು ಬಹಳ ನೊಂದೋಗಿದ್ದೀವಿ. ನಮ್ಗೆ ಫ್ಯಾಮಿಲಿ ಸಾಕೋದು ತುಂಬಾ ಕಷ್ಟ ಆಗಿದೆ. ಒಂದು ಚಿಕ್ಕ ಮಕ್ಳುಗಳು ಮನೆ ಬಾಡಿಗೆಗಳು ಕಟ್ಟಬೇಕು, ಮನೆ ಲೋನ್ಗಳು ಕಟ್ಟಬೇಕು, ಗಾಡಿಗಳು ಲೋನ್ ಕಟ್ಟಬೇಕು. ಯಾವ ರೀತಿ ಮಾಡೋದು ಅಂತ ನಮಗೆ ಕಷ್ಟ ಆಗಿದೆ. ನಮ್ಗೆ ಈ ತರ ತೊಂದರೆ ಕೊಡಕ್ ಹೋಗ್ಬೇಡಿ. ಕೇಂದ್ರ ಆಗಿರ್ಲಿ, ಇಲ್ಲ ನಮ್ಮ ಕರ್ನಾಟಕದಲ್ಲಾಗಿರ್ಲಿ, ಇಲ್ಲ ಇದರಲ್ಲಾಗಿರ್ಲಿ, ಯಾವ್ದು ಡೆಲ್ಲಿಲಾಗಿ ಎಲ್ಲೂ ಆಗಿರ್ಲಿ, ನಮ್ಮನ್ನ ಬದುಕಬಿಡಿ. ನಮ್ಮನ್ನ ಈ ತರ ಅನ್ಗಡಿಸ್ಬಿಡಿ. ಆಟೋ ಡ್ರೈವರ್ಗಳ ಬಗ್ಗೆ ತಾಳ್ಮೆನ ಕಳ್ಕೊಳ್ಳಕ್ಕೆ ಯತ್ನ ಮಾಡ್ಬಿಡಿ. ನಾವು ಎಲ್ಲಾರ ಒಂದ್ ಕಡೆ ಹೊಂಟೋಬೇಕು. ಆ ರೀತಿ ಪರಿಸ್ಥಿತಿ ಮಾಡ್ಬಿಟ್ಟಿದ್ದೀರಾ. ಈಗ ಗ್ಯಾಸ್ ಹೆಚ್ಚಳದಿಂದ ಪ್ರಯಾಣಿಕರ ದರದಲ್ಲಿ ಏನಾದ್ರು ಯೋಚನೆ ಮಾಡಿದ್ರೆ ಬಾಡಿಗೆ ಜಾಸ್ತಿ ತಗೊಳಕ್ ಆಯ್ತಲ್ಲ ಸರ್. 1 ರೂಪಾಯಿ ಜಾಸ್ತಿ ತಗೊಳಕ್ ಕೊಡ್ತಾ ಇಲ್ಲ. 1 ರೂಪಾಯಿ ಜಾಸ್ತಿ ಕೊಡ್ತಾ ಇಲ್ಲ. 1 ರೂಪಾಯಿ ಜಾಸ್ತಿ ಕೊಡ್ರು ಕೇಳಿದ್ರೆ ನಿಮ್ಮದ್ರಿ ನಿಮ್ಮನೆ ಬರೋರಿ ಅದು, ನಾವು ಬೇಕಾದ್ರೆ ಬನ್ನಿ, ಇಲ್ಲ ನಾವು ಬೇರೆ ಗಾಡಿ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ಏನ್ ಮಾಡೋದು? ನಾವ್ ಯಾವ ರೀತಿ ಬದುಕೋದು? ಯಾರು ಹೇಳ್ಬೇಕು? ಒಟ್ಟಾರೆಯಾಗಿ ಈ ಪ್ರಾಬ್ಲಮ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಪ್ರಾಬ್ಲಮ್ ಇದು ಸರ್ಕಾರನೇ ಸರಿ ಇಲ್ಲ ಸರ್. ಈ ಸರ್ಕಾರ ಫಸ್ಟ್ ತೊಲಗೋಗ್ಬಿಡ್ಬೇಕು. ಇವನು ಸಿದ್ದರಾಮಯ್ಯನೂ ಸರಿ ಆಗಿಲ್ಲ, ಇವನು ಸರಿ ಇಲ್ಲ. ಇದು ಆಟೋ ಚಾಲಕರ ಆಕ್ರೋಶ. ಅಂದ್ರೆ ತುಂಬಾ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವು ದರ ಹೆಚ್ಚಳ ಆಗಿರ್ತಕ್ಕಂಥ ಸಿಎನ್ಜಿನ ಪ್ರಯಾಣಿಕರ ಮೇಲೆ ಹೊರಸೋದಕ್ಕೆ ಆಗ್ತಾ ಇಲ್ಲ, ಪ್ರಯಾಣಿಕರು ಕೊಡ್ತಾ ಇಲ್ಲ. ಅಂದ್ರೆ ನಾವು ಹೆಚ್ಚಿಗೆ ಕೇಳಿದ್ರು ಕೂಡ ಅದು ನಿಮ್ಮ ಹಣೆ ಬರ, ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಸರ್ಕಾರವನ್ನು ಕೂಡ ಆಗ್ರಹಿಸ್ತಾ ಇದ್ದಾರೆ, ಕೂಡಲೇ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಕೊಳ್ಬೇಕು ಅಂತ. ಯಾಕಂದ್ರೆ 3 ತಿಂಗಳು, ಅದ್ರ 1 ತಿಂಗಳಲ್ಲಿ 3 ಬಾರಿ ಈಗ ಸಿಎನ್ಜಿ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಇದೇ ಕಾರಣದಿಂದ ಈಗ ಆಟೋ ಚಾಲಕರು ಕೂಡ ಸರ್ಕಾರವನ್ನ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಸಿಎನ್ಜಿ ದರದಲ್ಲಿ ಕಡಿಮೆ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು. ಪೆಟ್ರೋಲ್ ದರ 2.85, ಡೀಸೆಲ್ ದರ 2.83 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ದಿನೇ ದಿನೇ ದರ ಹೆಚ್ಚಳ. ಮೈಸೂರಿನಲ್ಲಿ ಗ್ರಾಹಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡೋಣ ಬನ್ನಿ. ಯುದ್ಧದ ಎಫೆಕ್ಟ್ ಇಂದಾಗಿ ಭಾರತ ದೇಶದಲ್ಲಿ ತೈಲ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇಂದು ಕೂಡ 2 ರೂಪಾಯಿ 85 ಪೈಸೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆದ್ರೆ 2 ರೂಪಾಯಿ 82 ಪೈಸೆ ಡೀಸೆಲ್ ನಲ್ಲಿ ಹೆಚ್ಚಳ ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಗ್ರಾಹಕರಿಗೆ ನೇರವಾಗಿ ಹೊಡೆತ ಬಿದ್ದಿರುವಂತದ್ದು. ಕಳೆದ 10 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಕಾರ್ಮಿಕರಿಗೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವಂತಹ ಕಾರ್ಮಿಕರು ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗ ನೋಡಬಹುದು ನಾವು ಪ್ರಮುಖವಾಗಿ 10 ದಿನಗಳಲ್ಲಿ 4ನೇ ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು. ಪೆಟ್ರೋಲ್ ನಲ್ಲಿ 2 ರೂಪಾಯಿ 82 ಪೈಸೆ ಹೆಚ್ಚಳ ಆದ್ರೆ ಡೀಸೆಲ್ ನಲ್ಲಿ 2 ರೂಪಾಯಿ 85 ಪೈಸೆ ಹೆಚ್ಚಳ ಆಗಿರುವಂತದ್ದು. ಇಂದು ಪೆಟ್ರೋಲ್ ನ ಬೆಲೆ ಮೈಸೂರಿನಲ್ಲಿ 110 ಇರುವಂತದ್ದು, 110.42 ಇರುವಂತದ್ದು. ಹಾಗೆ ಡೀಸೆಲ್ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಗ್ರಾಹಕರಿಗೆ ನೇರವಾಗಿ ಹೊಡೆತ ಬಿದ್ದಿರುವಂತದ್ದು. ಕಳೆದ 10 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದ ಇರುವಂತದ್ದು. ಅದಲ್ಲದೆ ಕೃಷಿ ಕಾರ್ಮಿಕ ಕೂಡ ಹೊಡೆತ ಬಿದ್ದಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಪೆಟ್ರೋಲ್ ಹಾಕ್ಸ್ಕೊಳ್ಳಕ್ಕೆ ಬರ್ತಾ ಇದ್ರು. ಆದ್ರೆ ಇಂದು ಮುಂಜಾನೆಯಿಂದನೇ ದಿಢೀರ್ನಲ್ಲಿ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಪೆಟ್ರೋಲ್
ಪೆಟ್ರೋಲ್ ಬಂಕ್ ಮಾಲೀಕರ ಮುಂದೆ ಗಲಾಟೆ ಮಾಡ್ತಾ ಇರುವಂತದ್ದು. ಅದಲ್ಲದೆ ಇಷ್ಟು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ, ಗ್ರಾಹಕರು ಯಾವ ರೀತಿ ಮಾಡಬೇಕು, ಮತ್ತೆ ಕೃಷಿ ಕಾರ್ಮಿಕರು ಅಂದ್ರೆ ಮುಂಗಾರು ಆರಂಭ ಆಗ್ತದೆ, ಕೃಷಿ ಚಟುವಟಿಕೆಗಳನ್ನು ಬಳಸುವಂತಹ ಯಂತ್ರೋಪಕರಣಗಳ ಮೇಲೂ ಕೂಡ ಹೊಡೆತ ಬಿದ್ದಿರುವಂತದ್ದು. ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳು ಕೂಡ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ಪೆಟ್ರೋಲ್ ಬೆಲೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಮಾಲೀಕರನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟು ಹೆಚ್ಚಳ ಆಗಿರುವಂತದ್ದು? ₹7.80 ಸರ್. ನಿನ್ನೆ ₹107.85 ಇತ್ತು, ಈಗ ₹7.80 ಹೆಚ್ಚಳ ಆಗಿದೆ. ಕಸ್ಟಮರ್ಗಳಿಗೆ ಹೇಳಿ ನಮಗೆ ಗಾಡಿ ಮಾಡ್ತಾರೆ ನಮ್ಮ ಜೊತೆಗೆ. ಮುಂದೆ ಸಲ ರೇಟ್ ಜಾಸ್ತಿ ಅಮೌಂಟ್ ಸ್ಟಾಪ್ ಮಾಡಿದ್ರೆ ಸರಿ ಆಯ್ತದೆ ಅಂತ. ನಮ್ದಲ್ಲಿ ಏನು ಸರ್ ಅವ್ರದ್ದು ಕೇಳ್ತಾರೆ, ಅವ್ರು ಕೇಳಿ ಹೇಳಿ ನಮ್ ಹೇಳೋದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರಿಗೆ ಬರ್ತಾ ಬಿದ್ದಿರುವಂತದ್ದು. ಇದರಿಂದಾಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಜನ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ಈಗ ಗ್ರಾಹಕರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ, ಇದು ಗ್ರಾಹಕರಿಗೆ ಯಾವ ರೀತಿ ಹೊಡೆತ ಬೀಳ್ತಿರುವಂತದ್ದು ಅಂತ? ಸರ್, ಈಗ 11 ದಿನದಲ್ಲಿ 4ನೇ ಬಾರಿ ಇದು. ಇವತ್ತು ₹2.83 ಹೆಚ್ಚಿಗೆ ಮಾಡಿದ್ದಾರೆ. ಇವ್ರಿಗೇನು ಒಂದು ಮನುಷ್ಯತ್ವ ಇದೆಯೋ ಇಲ್ವೋ? ಇಲ್ಲ, ಒಂದ್ಸಲಿ ರೇಟ್ ಜಾಸ್ತಿ ಮಾಡ್ಬಿಡಿ, ಅದು ಬಿಟ್ಬಿಟ್ಟು ಈಗ ರೇಟ್ ಎಲ್ಲ ಜಾಸ್ತಿ ಮಾಡಿ ಇವತ್ತು ₹2.83, ಮೊನ್ನೆ ₹107 ಇತ್ತು. ಈ ತರ ಮಾಡಿದ್ರೆ ಏನು ಕೃಷಿ ಕೆಲಸ ಮಾಡೋರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದರಿಂದ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾದ್ರು ಕೇಳಿದ್ರೆ ಯುದ್ಧ ನಡೀತಾ ಇದೆ, ಅದನ್ನೆಲ್ಲ ಮೊದಲು ಸಲಕರಣೆಗಳನ್ನ ಏನೇ ಇದ್ರು ನಮ್ಮ ಯುದ್ಧ ಆಗ್ತಾ ಇದೆ ಹಿಂಗಿದೆ ಅಂದಾಗ ನಮ್ಮ ಇಂಡಿಯಾಗೆ ಏನೇನ್ ತರಿಸ್ಕೋಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇವರು ಬರೀ ರಾಜಕೀಯ ಮಾಡ್ಕೊಂಡಿದ್ದಾರೆ, ಇದು ಸರಿ ಬರ್ತಾ ಇಲ್ಲ. ಏನು ಕೇಂದ್ರ ಸರ್ಕಾರದವ್ರು ಇದ್ದಾರೆ, ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ತೊಲಗಿ ಅಂತ ಹೇಳ್ತೀನಿ ಸರ್. ಎಲ್ಲ ಪ್ರತಿಯೊಂದು ವಸ್ತುವೇ ಸರ್. ಈಗ ರೈತರು ಮಳೆ ಬಿದ್ದಿದೆ, ಕೃಷಿ ಯಂತ್ರದ ಇರ್ಬೋದು, ಪ್ರತಿಯೊಂದು ಏನೇ ಕೆಲಸದ್ದೇ ಆಗ್ಲಿ ಎಲ್ಲ ದಿನನಿತ್ಯ ಸರ್ ಹಾಲಂದ ಪ್ರತಿಯೊಂದುವೆ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಪೆಟ್ರೋಲ್ ಡೀಸೆಲ್ ಮಾಡಿರೋದ್ರಿಂದ ದಯವಿಟ್ಟು ಈಗ ಪೆಟ್ರೋಲ್ ಡೀಸೆಲ್ ನ ಕಡಿಮೆ ಮಾಡಿ ಅಂತ ಕೇಳ್ಕೊತೀನಿ ಸರ್. ಏನು 11 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ನೇರವಾಗಿ ಗ್ರಾಹಕರಿಗೆ ಹೊಡೆತ ಬೀಳ್ತಿರುವಂತದ್ದು. ಅದರದೇ ಕೃಷಿ ಕಾರ್ಮಿಕರು ಅಂದ್ರೆ ಮುಂಗಾರು ಮಳೆ ಆರಂಭವಾಗ್ತಾ ಇರುವಂತದ್ದು, ಕೃಷಿಗೆ ಬಳಸುವಂತಹ ಯಂತ್ರೋಪಕರಣಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು, ಇದು ಕೂಡ ಸಾಕಷ್ಟು ಹೊಡೆತ ಬಿದ್ದಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಅದಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆದ್ರೆ ಪ್ರತಿನಿತ್ಯ ಬಳಸುವಂತಹ ದಿನಸಿ ವಸ್ತುಗಳ ಮೇಲೆ ಕೂಡ ಹೆಚ್ಚಳ ಆಗುತ್ತೆ. ಇದರಿಂದ ಗ್ರಾಹಕರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ಪ್ರೇಮ್, ಮೈಸೂರು. ಕೇವಲ 10 ದಿನಗಳಲ್ಲಿ 3ನೇ ಸಾರಿ ಪೆಟ್ರೋಲ್ ಡೀಸೆಲ್ ಪಿರಿ ಆಗಿರೋವಂಥದ್ದು. ಡೀಸೆಲ್ ₹100 ಆದರೆ ಪೆಟ್ರೋಲ್ ₹111 ಏರಿಕೆ ಆಗಿದೆ. ಈ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಬೀದರ್ ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀವಿ ನಾವು. ನೀವು ನೋಡ್ಬೋದು ಸಾಕಷ್ಟು ಪೆಟ್ರೋಲ್ ಹಾಕ್ಸೋಕ್ಕಾಗಿರ್ಬೋದು, ಮತ್ತಂದರೆ ಮತ್ತು ಬೇರೆ ಬೇರೆ ಇನ್ನೂ ಕೂಡ ಪಿರಿ ಆಗುತ್ತೆ ಅಂತೇಳಿ ಗ್ರಾಹಕರು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಪ್ರತಿ ದಿನ ಈ ಥರ ಪೆಟ್ರೋಲ್ ಡೀಸೆಲ್ ಏರಿಕೆ ಆದರೆ ಸಾಮಾನ್ಯ ಜನರಿಗೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಹಾಕೊಳ್ಳೋಕೆ ಭಾರಿ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಮತ್ತಂದರೆ ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಏನಂದರೆ ಸಾಮಾನ್ಯ ಜನರಿಗೆ ಸಾಕಷ್ಟು ಒಂದು ಸಂಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ಅಂದರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಯ್ತು ಅಂದರೆ ಆಟೋ ಬಾಡಿಗೆ ಆಗಿರ್ಬೋದು, ಮತ್ತಂದರೆ ದವಸ ಧಾನ್ಯಗಳಾಗಿರ್ಬೋದು ಸಾಕಷ್ಟು ಪಿರಿ ಇದೆ. ಇಲ್ಲಿ ಕೇಳೋಣ ಬನ್ನಿ, ಒಬ್ಬರು ಇದ್ದಾರೆ, ಏನು ಹೇಳ್ತೀನಿ ಸರ್? ₹111 ಏನೋ ಆಗ್ಯಾವ ಸಮಥಿಂಗ್ ಸರ್. ಹೌದು ರೀ, ತೋಲ್ ಸಮಸ್ಯೆ ಇಲ್ಲದ ಸರ್ ಎಲ್ಲ ಕಡೆ. ಅಂದರೆ ಡೀಸೆಲ್ ಭೀ ಹೆಚ್ಚಿಗೆ ಆಗ್ಯದ ರೀ, ಪೆಟ್ರೋಲ್ ಭೀ ಹೆಚ್ಚಿಗೆ ಆಗ್ಯದ ರೀ, ಎರಡು ಹೆಚ್ಚಿಗೆ ಆಗ್ಯಾವ. ಭಾಳ ಸಾರ್ವಜನಿಕರಿಗೆ ಭಾಳ ಸಮಸ್ಯೆ ಅಲ್ಲದ. ಆಟೋ ನಡೆಸೋರಿಗೆ, ಚಾಲಕರಿಗೆ, ಈ ಪೆಟ್ರೋಲ್ ಹಾಕೊಂಬರಿಗೆ ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಅಲ್ಲದ ರೀ. ಪ್ರತಿಯೊಂದು ಆಗ್ಯದ ರೀ ಸರ್, ಆಲ್ಮೋಸ್ಟ್ ಎಲ್ಲನೇ ಆಗ್ಯದ ರೀ. ಈ ಇರಾಕ್ ಯುದ್ಧ ಇರ್ತಲ್ಲ, ಆಗಿನ ನೋಡೋದು ಆಗಿನೇ ಅದ ರೀ. ಅದು ಏನೋ ಗೊತ್ತಿಲ್ಲ ಸರ್. ಅದು ಮಗರ್ ಇದು ನಾವೀಗ ಡೈಲಿ ರೊಟೇಷನ್ ನಮ್ದು ಇದೆ, ಅದ ಕಂಪಲ್ಸರಿ ಇದು ಆಗ್ಲತ್ತದೆ. ಈ 3-4 ದಿವಸದಾಗೆ ಮತ್ತೆ ಹೆಚ್ಚಿಗೆ ಆಯಿತು. ಲಾಸ್ಟ್ ಟೈಮೇ 166 ಏನೋ ಎಷ್ಟು ಇತ್ತು, ಈಗ 112 ತನಕ ಬಂದದ್ರಿ. ನೀವು ನೋಡ್ಬೋದು 3-4 ದಿನದಲ್ಲಿ 2 ಸಲ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಪಂಪಲ್ಲಿ ಸಾಕಷ್ಟು ಜನ ತನ್ನ ಹೈರಾಣನ ಹೇಳ್ಕೊತಾ ಇದ್ದಾರೆ. ಏನಂದರೆ ನೀವು ನೋಡ್ಬೋದು ಸಾಕಷ್ಟು ಜನ ಬಂದು ಪೆಟ್ರೋಲ್ ಡೀಸೆಲ್ ಹಾಕೊಳ್ಳೋಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಪ್ರತಿ ಬೈಕ್ ಆಗಿರ್ಬೋದು, ಮತ್ತಂದರೆ ಹೊಲದಲ್ಲಿ ರೈತರು ಕೂಡ ಟ್ರ್ಯಾಕ್ಟ್ರ್ ಮತ್ತಂದರೆ ಹೊಡೆಯೋಕ್ಕೆ ಸಾಕಷ್ಟು ಸಮಸ್ಯೆ ಆಗ್ಲತ್ತದ. ಅದಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ಪಿರಿ ಆಗಿರೋ ಹಿನ್ನೆಲೆಯಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಮಾತಾಡೋಣ ಬನ್ನಿ ಸರ್. ನಮಗಂತೂ ಗೊತ್ತಿಲ್ಲ ಸರ. ಈಗ ₹2 ಏನೋ ಹೆಚ್ಚು ಮಾಡಿದಾರ.
ಇದು 400 ಹಾಕೊಳತ್ತೇವೆ ರೀ. ಮತ್ತು ಫೋನ್ಪೇ ಇಲ್ಲ ಅಂತ್ರಿ ಸರ್, ಇಲ್ಲಿ ಖಾಲಿ ಕ್ಯಾಶೇ ಅಂತ್ರಿ. ಯಾರಾದ್ರೂ ಭೀ ಮಾಡಕ್ಕೆ ಹತ್ತಾರೆ ಸರ್, ಎಟ್ರಾದ್ರೂ ಹಾಕೊಳಕ್ಕೆ ಹತ್ತದ. ಎಲ್ಲನೇ ಫ್ರೀ, ಪೆಟ್ರೋಲ್ ಫ್ರೀ ಆದ್ರೆ ಎಲ್ಲನೇ ಫ್ರೀ ಆಯ್ತದೆ ಸರ್. ಸರ್ಕಾರಕ್ಕೆ ಏನು ಹೇಳಿ ಯಾರು ಹೇಳಿದ್ರು ಕೇಳೋರು ಸರ್ಕಾರ. ಹಾಂ ರೀ ಸರ್, ಎಷ್ಟಾಗಿದೆ ಸರ್ ಅದು ಗೊತ್ತಿಲ್ಲ ನಮ್ಗೆ. ಎಷ್ಟು ಫ್ರೀ ಆಗಿದ್ರಿ? 112 ರೂಪಾಯಿ ಅಂತ ಸರ್. ಇದು ಬೈಕ್ ಸವಾರರ ಮಾತಾದರೆ ಇನ್ನು ಈ ಕಡೆ ಡೀಸೆಲ್ ಮತ್ತಂದರೆ ಆಟೋ ಚಾಲಕರಿದ್ದಾರೆ, ಅವರಿಗೂ ಮಾತಾಡಿಸ್ತಾ ಹೋಗೋಣ. ಏನು ಹೇಳ್ತಾರಂತ ಅವರಿಗೆ ಕೇಳೋಣ ಬನ್ನಿ. ನಾವು ಇವಾಗ ಆಟೋ ಚಾಲಕರ ಹತ್ರ ಇದ್ದೀವಿ, ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಎಷ್ಟಾಗ್ಯದ್ರಿ ಡೀಸೆಲ್? 97 ಆಗಿದೆ ರೀ. ಇಲ್ಲ ಏನಿಲ್ಲ ರೀ. 100 ಕಿಲೋಮೀಟ್ರ್ 120 ಏನು ರೀ? ಅಷ್ಟೇ ರೀ. ಈಗ ಬೆಳೋದ್ರೆ ಏನು ಮಾಡ್ಬೇಕು ರೀ? ಈಗ ಎಲ್ಲ ಬಸ್ ಫ್ರೀಯಾಗೆ ಏನು ಮಾಡಬೇಕಲ್ಲ. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಇನ್ನಾದರೂ ಪೆಟ್ರೋಲ್ ಡೀಸೆಲ್ ಇಳಿಕೆ ಆಗುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ಹೈರಾಣ ಆಗ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಫ್ರೀ ಆಗಿರೋ ಹಿನ್ನೆಲೆಯಲ್ಲಿ. ರಾಜ್ಕುಮಾರ್, ಪವರ್ ಟಿವಿ, ಬೀದರ್. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನಂದ್ರೆ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಏನಂದ್ರೆ ಭಾರತ ದೇಶಕ್ಕೆ ಅದರ ಒಂದು ಎಫೆಕ್ಟ್ ಕೂಡ ತಟ್ಟಿರ್ತಕ್ಕಂಥದ್ದು. ಸದ್ಯ ಯಾದಗಿರಿ ಜಿಲ್ಲೆಯ ಗುರು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ನೋ ಸ್ಟಾಕ್ ಎಂಬ ಬೋರ್ಡ್ ಅನ್ನು ಕೂಡ ಹಾಕಿ ಈಗ ಪೆಟ್ರೋಲ್ ಬಂಕ್ ಅನ್ನು ಕೂಡ ಈಗ ಸದ್ಯ ಬಂದ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನಂದ್ರೆ ಸಾಕಷ್ಟು ಏನಂದ್ರೆ ಇಲ್ಲಿ ಗ್ರಾಮೀಣ ಭಾಗದ ರೈತರು ಮತ್ತೆ ವಾಹನ ಸವಾರರು ಕೂಡ ಬರ್ತಾರೆ. ಯಾಕಂದ್ರೆ ಇಲ್ಲಿ ಒಂದು ರಾಜ್ಯ ಹೆದ್ದಾರಿಯ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ಭಾರತ್ ಪೆಟ್ರೋಲ್ ಬಂಕ್ ನಲ್ಲಿ ಸಾಕಷ್ಟು ಏನಂದ್ರೆ ರೈತರಿಗೆ ಮತ್ತು ಬಿಸ್ನೆಸ್ ಮಾಡಲು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇಲ್ಲಿ ಇದೇ ಒಂದು ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಏನಂದ್ರೆ ತೊಂದರೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಕೂಡ ಯಾಕಂದ್ರೆ ಪೆಟ್ರೋಲ್ ನೋ ಸ್ಟಾಕ್ ಎಂದು ಕೂಡ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಏನಂದ್ರೆ ಕೇಂದ್ರ ಸರ್ಕಾರ ಏನಂದ್ರೆ ಪೆಟ್ರೋಲ್ ಮತ್ತೆ ಇಂಧನವನ್ನು ಕೂಡ ಸರಬರಾಜು ಮಾಡಿಕೊಳ್ಳುವಲ್ಲಿ ಕೂಡ ವಿಫಲ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏನಂದ್ರೆ ದಿನನಿತ್ಯಲೂ ಕೂಡ ಏನಂದ್ರೆ ಕಳೆದ 4 ವಾರಗಳಲ್ಲಿ ಏನಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರಿಗೆ ಎಲ್ಲಿಲ್ಲದ ಸಂಕಷ್ಟ ಕೂಡ ತಂದೊಡ್ಡಿರ್ತಕ್ಕಂಥದ್ದು ನೀವು ನೋಡ್ತಿರೋ ದೃಶ್ಯಗಳಲ್ಲಿ ಕೂಡ. ಯಾಕಂದ್ರೆ ಇಲ್ಲಿ 2 ಪೆಟ್ರೋಲ್ ನ ಒಂದು ಇಂಜಿನ್ ಕೂಡ ಇರ್ತಕ್ಕಂಥದ್ದು, ಅವೆರಡು ಈಗ ಬಂದ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನರು ಕೂಡ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಬಂಕಿಗೆ ಬಂದಂತ ಸವಾರರಿಗೆ ಏನಂದ್ರೆ ಪೆಟ್ರೋಲ್ ಇಲ್ಲ, ಬೇರೆ ಕಡೆ ಹೋಗಿ ಅಂತ ಕೂಡ ಅವರು ಹೇಳ್ತಕ್ಕಂಥದ್ದು. ಸದ್ಯ ಇಲ್ಲಿ ವಾಹನ ಸವಾರ ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ರಿ, ಇಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ, ಏನೇನ್ ಸಮಸ್ಯೆ ಆಗ್ತಾ ಇದೆ? ಎಲ್ಲ ಪೆಟ್ರೋಲ್ ಪಂಪ್ ಯಾದಗಿರಿಯಲ್ಲಿ ಆಲ್ಮೋಸ್ಟ್ ಪೆಟ್ರೋಲ್ ಪಂಪ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಪಂಪ್ ಇಲ್ಲ ಅಂತೇಳಿ ನೋ ಸ್ಟಾಕ್ ಹಾಕಿದ್ದಾರೆ. ಈ ಹೊರಗಿನ ದೇಶ ಯುದ್ಧ ನಡೆದಂತೇಳಿ ಇಲ್ಲಿ ತುಂಬಾ ನಾಗರಿಕರಿಗೆ ಅಥವಾ ಜನಸಾಮಾನ್ಯರಿಗೆ ತುಂಬಾ ತ್ರಾಸಾಗಿದೆ. ಆನಂತರ 15 ದಿವಸದಲ್ಲಿ 3 ಸಲ ರೇಟ್ ಇನ್ಕ್ರೀಸ್ ಆಗಿದೆ. ಒಂದು ಸಲ 2 ರೂಪಾಯಿ ನಿಲ್ಲಿಸಿದ್ರು, ಈಗ ಟೋಟಲ್ 4-5 ರೂಪಾಯಿ ಜಂಪ್ ಆಗಿದೆ. ಆದ್ರೂ ಸಬ್ಸೆಂಟ್ ಆಗಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.